ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎದ್ದಿದ್ದೀರಾ? ಬನ್ನಿ ಹಾಗಾದರೆ ದೇವರ ಮಾತುಗಳನ್ನು ಧ್ಯಾನಿಸೋಣ. ಆತನ ಮಾತುಗಳು ನಮ್ಮನ್ನು ಸಂತೈಸುತ್ತವೆ, ಆಧರಿಸುತ್ತವೆ, ಆಧ್ಯಾತ್ಮಿಕ ಬಲ ಕೊಡುತ್ತವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಯಾಸಗೊಂಡಿದ್ದೇವೆ, ದಣಿದಿದ್ದೇವೆ, ಕುಗ್ಗಿ ಹೋಗಿದ್ದೇವೆ, ನಿರ್ಲಕ್ಷ್ಯಕರವಾಗಿದ್ದೇವೆ. ನಿಮ್ಮ ಮಾತುಗಳು ನಮ್ಮನ್ನು ಉಜ್ಜೀವಗೊಳಿಸಿ ಸರಿಪಡಿಸುತ್ತವೆ ಎಂಬುದಾಗಿ ಕಾದುಕೊಂಡಿದ್ದೇವೆ. ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೇಸತ್ತು ಹೋಗಿದ್ದೀರಾ? ಕುಗ್ಗಿ ಹೋಗಿದ್ದೀರಾ? ಆಯಾಸಗೊಂಡಿದ್ದೀರಾ? ಹೇಗಿದ್ದೀರಿ? ಹೌದು, ನಾವು ಬಹಳಷ್ಟು ಸಾರಿ ಬಹಳಷ್ಟು ವಿಷಯಗಳಲ್ಲಿ ಇನ್ನೆಷ್ಟು ಕಾಲ ಇರುತ್ತೆ ಈ ರೋಗ, ಇನ್ನೆಷ್ಟು ಕಾಲ ಈ ಅನಾರೋಗ್ಯ, ಇನ್ನೆಷ್ಟು ಕಾಲ ಈ ಸಾಲದ ಸಮಸ್ಯೆ, ಇನ್ನೆಷ್ಟು ಕಾಲ ಈ ಜಗಳಗಳು, ಇನ್ನೆಷ್ಟು ಕಾಲ ಈ ಬಾಧೆಗಳು ಎಂಬ ಸ್ಥಿತಿಯಲ್ಲಿ ಕೆಲವರಿರುತ್ತಾರೆ. ಇನ್ನು ಕೆಲವರಿಗೆ ಅಕಸ್ಮಾತಾಗಿ ಏನೋ ರೋಗ ಬರುತ್ತೆ, ಕಡಿಮೆ ಆಗಬಹುದು, ಇಲ್ಲವೇ ಹಾಗೇ ಇರಬಹುದು ಅಂದುಕೊಳ್ತಾರೆ. ಕೆಲವು ದಿನಗಳಿದ್ದು ಕಡಿಮೆ ಆಗುತ್ತೆ. ಆದರೆ ಕೆಲವರಿಗೆ ಕಂಟಿನ್ಯೂಸ್ ಆಗಿ ಒಂದಲ್ಲಾ ಒಂದು ಬಾಧೆ ಇದ್ದಿರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಇಲ್ಲವೇ ಯೇಸುಕ್ರಿಸ್ತನ ಕಾಲದಲ್ಲಿಯೂ ಕೂಡ ಕುಷ್ಠರೋಗ ಎನ್ನುವಂಥದ್ದು ಒಂದು ಭಯಂಕರವಾದ ವ್ಯಾಧಿಯಾಗಿತ್ತು. ಅದು ಯಾರಿಗಾದರೂ ಅಂಟಿಕೊಳ್ಳುವುದಾದರೆ ಅದು 3 ದಿನವಾಗಲಿ 7 ದಿನವಾಗಲಿ 1 ತಿಂಗಳಾಗಲಿ ಇರುವಂಥದ್ದಲ್ಲ. ಇಲ್ಲವೇ ಅದು ಅಂಟಿಕೊಂಡ ಕೂಡಲೇ ಕೊರೋನಾ ಬಂದಂತೆ ಡಬಾರ್ ಅಂತ ಸಾಯುವಂಥದ್ದು ಅಲ್ಲ. ಜೀವಿತ ಕಾಲವೆಲ್ಲ, ಅಂದರೆ ಆ ವ್ಯಾಧಿ ಬಂದ ದಿನದಿಂದ ಆ ನಂತರ ಅವರು ಬದುಕುವ ದಿನಮಾನಗಳೆಲ್ಲ ವ್ಯಾಧಿಯಿಂದಲೇ ಬದುಕಬೇಕಿತ್ತು. ಅದು ಸ್ವಲ್ಪ ಅವರ ಅವಯವಗಳನ್ನು ತಿಂದು ಬಿಡ್ತಾ ಇತ್ತು. ಅವರು ಅಸಹ್ಯವಾಗಿ ತಯಾರಾಗ್ತಾ ಇದ್ರು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಕುಷ್ಠರೋಗಿಗಳನ್ನು ತಳ್ಳಿ ಹಾಕ್ತಾ ಇದ್ರು. ಶಾರೀರಿಕ ಬಾಧೆಯ ಸಂಗತಿ ಬಿಟ್ಬಿಡಿ, ಅವರು ಮಾನಸಿಕವಾಗಿ ಎಷ್ಟೋ ವೇದನೆಗೊಳಗಾಗ್ತಿದ್ರು. ಮನೆಯವರೊಂದಿಗೆ ಇರುವ ಹಾಗಿರಲಿಲ್ಲ, ಮನೆಯಲ್ಲಿ ಇರುವ ಹಾಗಿರಲಿಲ್ಲ, ಊರ ಹೊರಗಿರಬೇಕಿತ್ತು, ಸೆಪರೇಟ್ ಇರಬೇಕಿತ್ತು. ಅಷ್ಟೊಂದು ಧಿಕ್ಕಾರದಿಂದ ಕೂಡಿದ ಜೀವಿತ ಅದಾಗಿತ್ತು. ಅದನ್ನು ನೆನೆಸಿ ಕುಗ್ಗಿ ಹೋಗಿರ್ತಾರೆ, ಬಾಧೆ ಪಟ್ಟಿರ್ತಾರೆ. ಸಾಯ್ಲಿಕ್ಕೂ ಆಗಲ್ಲ, ಬದುಕಲಿಕ್ಕೂ ಆಗಲ್ಲ. ಈ ದಿನ ಪಾಪವೂ ಕೂಡ ಹಾಗೆಯೇ ಇದೆ. ಪಾಪ ಮಾಡುವಂಥವನ ವಿಷಯದಲ್ಲಿ ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ, ಪಾಪ ಮಾಡುವವನು ಮರಣ ಹೊಂದುವನು ಎಂದು ಬೈಬಲ್ನಲ್ಲಿದೆ. ಆದರೆ ಪಾಪ ಮಾಡಿದ ತಕ್ಷಣ ಸಾಯೋದಿಲ್ವಲ್ಲ? ಹಾಗಾಗಿರೋದಾದ್ರೆ ಈಗಾಗಲೇ ಲೋಕವೆಲ್ಲ ಶವಗಳಿಂದ ಕೊಚ್ಕೊಂಡು ಹೋಗ್ತಿತ್ತು. ಇಲ್ಲವೇ ಅನೇಕ ಮಂದಿ ಅದನ್ನು ನೋಡಿ ಜಾಗರೂಕರಾಗಿ ಪಾಪ ಮಾಡಲಾರದೆ ಇರ್ತಾ ಇದ್ರು. ಈ ಪಾಪವೂ ಕೂಡ ಸ್ಲೋ ಪಾಯ್ಸನಿನ ಹಾಗಿದೆ. ತಕ್ಷಣವೇ ನಿಮ್ಮ ಪಾಪಕ್ಕೆ ಪ್ರತಿಫಲ ಬರದೇ ಇದ್ರೂ ಕೂಡ ಖಚಿತವಾಗಿಯೂ ನಿನ್ನ ಪಾಪವೇ ನಿನ್ನನ್ನು ಸಿಲುಕಿಸುವುದು ಎಂದು ಬೈಬಲ್ ಹೇಳ್ತದೆ. ಅಂದರೆ ಪಾಪದ ಪ್ರತಿಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಅದಕ್ಕೆ ಎಷ್ಟು ಬೇಗವೋ ಅಷ್ಟು ಬೇಗ ನಮ್ಮ ಪಾಪ ಹಿಡಿದು ದೇವರ ಬಳಿಗೆ ತರುತ್ತೇವೋ, ಅಂದರೆ ಆತನ ಪಾದದ ಬಳಿಯಲ್ಲಿ ಒಪ್ಪಿಕೊಳ್ತೇವೋ, ಇನ್ನಷ್ಟೇ ಮುಗಿದೋಯ್ತು. ನಿಮಗೆ ಕ್ಷಮಾಪಣೆ, ನಿಮಗೆ ಶುದ್ಧೀಕರಣ ಹೊಂದಿದವರಾಗಿ ಯಾವ ತೀರ್ಪು ನಿಮಗಾಗಲ್ಲ. ಅದಕ್ಕೆ ಸುವಾರ್ತೆ ಪ್ರಕಟಿಸಲಾಗ್ತಿದೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧೀಕರಿಸುತ್ತದೆ. ಒಂದು ಸಾರಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಎಲ್ಲಿಯೂ ಆತನು ಆಶ್ರಮ ಕಟ್ಟಿಕೊಂಡು ಭಕ್ತರೆಲ್ಲ ನನ್ನ ಬಳಿಗೆ ಬನ್ನಿರಿ ಎಂದು ಹೇಳಲಿಲ್ಲ. ಆತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಎಲ್ಲರಿಗೂ ಲಭ್ಯವಾಗಿರುವಂತೆ ಆತನು ಕಾಲು ನಡಿಗೆಯಿಂದ ತಿರುಗಾಡುತ್ತಾ ಇದ್ದನು. ಒಂದು ದಿನ ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ ಓದುತ್ತೇನೆ ಕೇಳಿ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಆತನು ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸು ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಒಂದು ಗ್ರಾಮದೊಳಗೆ ಹೋಗುತ್ತಿರುವಾಗ ಆ ಊರ ಹತ್ತಿರ ಇರುವಂತಹ ಕುಷ್ಠರೋಗಿಗಳು 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಗುರುವೇ, ಯೇಸು ಗುರುವೇ, ನಮ್ಮ ಮೇಲೆ ದಯೆಯಿಡು ಎಂದು ಕೂಗಿ ಹೇಳಿದರು. ಈ ಬಾಧೆಯಲ್ಲಿ ನಾವು ಕುಗ್ಗಿ ಹೋಗ್ತಿದ್ದೇವಯ್ಯ, ಈ ರೋಗದಿಂದ ನಾವು ನಶಿಸಿ ಹೋಗ್ತಿದ್ದೇವಯ್ಯ. ಮಾನಸಿಕವಾಗಿ, ಶಾರೀರಿಕವಾಗಿ ಎಲ್ಲಾ ವಿಷಯದಲ್ಲಿ ತಳ್ಳಲ್ಪಟ್ಟವರಾಗಿ ಒಂಟಿತನ ಅನುಭವಿಸ್ತಿದ್ದೇವೆ. ಈ ಬಾಧೆ ಸಹಿಸಲಿಕ್ಕಾಗುತ್ತಿಲ್ಲ, ಈ ಅವಮಾನ ಸಹಿಸಲಿಕ್ಕಾಗ್ತಾ ಇಲ್ಲ, ಇಂತಹ ಬದುಕು ಬದುಕಲಿಕ್ಕಾಗ್ತಿಲ್ಲ. ನಮ್ಮ ಮೇಲೆ ದಯವಿಡು ದೇವರೇ, ನಮಗೆ ಕರುಣಿಸು ದೇವರೇ ಎಂದು ಕೂಗಿ ಹೇಳಿದ್ರಂತೆ. ಮತ್ತೆ ನಿಮ್ ಸಂಗತಿಯೇನು? ದೇವರ ಸನ್ನಿಧಿಯಲ್ಲಿ ಈ ದಿನ ಎಷ್ಟು ಜನ ಕೂಗಿ ಹೇಳುವಂಥವರಾಗಿದ್ದೇವೆ?
ಹೃದಯಾಂತರಾಳದಿಂದ ಬರುವ ಕೂಗೇ ಪ್ರಾರ್ಥನೆಯಾಗಿದೆ ಎಂದು ಎಷ್ಟೋ ಸಾರಿ ನಾನು ಹೇಳಿದ್ದೇನೆ. ನೀವು ಕಷ್ಟದಲ್ಲಿರುವಾಗ, ನೀವು ವ್ಯಾಧಿಯಲ್ಲಿರುವಾಗ, ನೀವು ತಳ್ಳಿ ಹಾಕಲ್ಪಡುವಾಗ, ಸಹಿಸಲಾರದ ಪರಿಸ್ಥಿತಿಯಲ್ಲಿರುವಾಗ, ಕರ್ತನೇ ನನ್ನನ್ನು ಕನಿಕರಿಸಿರಿ, ಕರ್ತನೇ ನನಗೆ ಸಹಾಯ ಮಾಡಿರಿ ಎಂದು ನೀವು ಪ್ರಾರ್ಥನೆ ಮಾಡಿ ನೋಡ್ರಿ. ನಿಮಗೆ ವಿಮುಖನಾಗಿ ಹೋಗುವಾತನು ಅಲ್ಲ ನಮ್ಮ ದೇವರು. ನೀನು ಬೇರೆ ಊರಿನವನಲ್ಲವೋ, ಬೇರೆ ಭಾಷೆಯವನಲ್ಲವೋ, ಬೇರೆ ದೇಶದವನಲ್ಲವೋ, ಬೇರೆ ಮತದವನಲ್ಲವೋ ಎಂಬ ವ್ಯತ್ಯಾಸ ತೋರಿಸೋದಿಲ್ಲ. ಆತನು ಎಲ್ಲರಿಗೂ ದೇವರಾಗಿದ್ದಾನೆ. ಆತನು ಎಲ್ಲರನ್ನೂ ಪ್ರೀತಿಸುತ್ತಿದ್ದಾನೆ. ಪಾಪಿಗಳನ್ನು, ಹಾಳಾಗಿ ಹೋದವರನ್ನು ಆತನು ಮತ್ತಷ್ಟು ಹೆಚ್ಚು ಪ್ರೀತಿಸುತ್ತಾನೆ ಎಂಬುದು ಬೈಬಿಲಿನ ಸಾರಾಂಶ ಆಗಿದೆ. ಗುರುವೇ ನಮ್ಮನ್ನು ಕರುಣಿಸು ಎಂದ ಕೂಡಲೇ ಆತನು ಅವರನ್ನು ನೋಡಿ, ನೀವು ಹೋಗಿ ನಿಮ್ಮ ಮೈಯನ್ನು ಯಾಜಕರಿಗೆ ತೋರಿಸಿಕೊಳ್ಳಿರಿ ಎಂದು ಅವರಿಗೆ ಹೇಳಿದನು. ಯೇಸು ಕೆಲವೊಂದು ಸಾರಿ ಹೀಗೆ ವಾಸಿ ಮಾಡಿದ್ರು. ಒಂದು ಸಾರಿ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡು ಅಂದಾಗ ಅವನ ಕೈ ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಎಂದು ಹೇಳಿ ಶುದ್ಧಿಗೊಳಿಸಿದ್ರು. ಮುಟ್ಟುತ್ತಾರೆ ಅವನಿಗೆ. ಆದರೆ ಇಲ್ಲಿರುವ ಕುಷ್ಠರೋಗಿಗಳು ಒಬ್ಬನಲ್ಲ 10 ಮಂದಿ ಇದ್ದಾರೆ, ದೂರದಲ್ಲಿದ್ದುಕೊಂಡು ಕೂಗುತ್ತಿದ್ದಾರೆ. ಅಲ್ಲಿ ಯೇಸು ಒಂದು ಮಾತು ಹೇಳ್ತಾರೆ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ. ಅಂದರೆ ನೀವು ಹೋಗಿ ಡಾಕ್ಟರ್ಸ್ಗಳಿಗೆ ತೋರಿಸಿಕೊಳ್ಳಿರಿ, ರೀಟೆಸ್ಟ್ ಮಾಡಿಕೊಳ್ಳಿರಿ. ಹೌದಲ್ಲವೇ? ಟೆಸ್ಟ್ ಮಾಡಿದಾಗಲೇ ಕನ್ಫರ್ಮ್ ಮಾಡ್ತಾರಲ್ಲವೇ ಯಾವುದೇ ರೋಗವಾಗಲಿ, ಟೈಫಾಯ್ಡ್ ಇದೆಯಾ, ಕಡಿಮೆ ಆಗಿದೆಯಾ ಎಂಬುದಾಗಿ. ಅಷ್ಟೇ ಅಲ್ಲ, ರೋಗದ ರೂಪದಲ್ಲಿ ಕ್ಯಾನ್ಸರ್ ಬಂದು ಹೋದ ನಂತರ ಅದರ ಕಣ ಸತ್ತಿವೆಯೋ ಇಲ್ಲವೋ ಎಂಬ ಸರ್ಟಿಫಿಕೇಟ್ ಕೊಡ್ತಾರೆ. ಕೀಮೋಥೆರಪಿ, ಅದನ್ನು ಇದನ್ನು ಎಷ್ಟೋ ಟ್ರೀಟ್ಮೆಂಟ್ ಕೊಟ್ಟ ನಂತರ ಅದನ್ನು ಕೊಡ್ತಾರೆ. ಆದರೆ ಯೇಸು ಒಂದೇ ಮಾತು ಹೇಳ್ತಾರೆ, ಆ ಕಾಲದಲ್ಲಿ ಈ ರೋಗದ ವಿಷಯದಲ್ಲಿ ಡಾಕ್ಟರ್ಸ್ ಯಾಜಕರಾಗಿದ್ರು, ಅವರೇ ನ್ಯಾಯಸ್ಥಾಪಕರಾಗಿದ್ರು, ಅವರೇ ಕನ್ಫರ್ಮ್ ಮಾಡ್ತಿದ್ರು ಇವನಿಗೆ ಕುಷ್ಠ ಇದೆಯೋ ಇಲ್ಲವೋ ಎಂಬುದಾಗಿ. ಅದರಿಂದ ಶುದ್ಧವಾಗಿದ್ದಾನೆ, ಒಳಗೆ ಬರಬಹುದು. ಆಗ ಯಾಜಕನ ಬಳಿಗೆ ಹೋಗಿ ದೇವಾಲಯದಲ್ಲಿ ಪರಿಹಾರ ಯಜ್ಞವಾಗಿ ಕೆಲವೊಂದು ಪಾರಿವಾಳವಾಗಲಿ ಕುರಿಯಾಗಲಿ ಯಜ್ಞ ಅರ್ಪಿಸ್ತಾ ಇದ್ರು, ಕೃತಜ್ಞತೆ ಕಾಣಿಕೆಯನ್ನಾಗಿ. ಯಾಜಕರಿಗೆ ತೋರಿಸಿಕೊಳ್ಳಿರಿ ಅಂದಾಗ, ನಿಮಗೆ ಕಡಿಮೆ ಆಯ್ತು, ಹೋಗಿರಿ, ನಿಮ್ಮ ಕುಷ್ಠರೋಗ ಶುದ್ಧವಾಯಿತು, ಹೋಗಿರಿ ಎಂಬ ಮಾತನ್ನು ಅವರು ನಂಬುತ್ತಾರೆ. ಏನು, ಈತನು ನಮ್ಮನ್ನು ಮುಟ್ಟಲಿಲ್ವಲ್ಲ, ನಮ್ಮ ಹತ್ತಿರ ಬರಲಿಲ್ವಲ್ಲ, ನಮ್ಮನ್ನು ಆತನು ವಾಸಿ ಮಾಡಿ ಸ್ವಸ್ಥಪಡಿಸಲಿಲ್ವಲ್ಲ ಎಂಬ ಅನುಮಾನ ಬರಗೊಡಿಸಲಿಲ್ಲ. ಆದರೆ ಯೇಸುವಿನ ಮಾತನ್ನು ನಂಬುತ್ತಾರೆ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಶುದ್ಧರಾಗುತ್ತಾರೆ. ಇನ್ನು ಹೋಗುತ್ತಿರುವಾಗಲೇ ಸ್ವಸ್ಥತೆ ಹೊಂದುತ್ತಾರೆ. ಅವರು ಓಡುತ್ತಾ ಬಹುಶಃ ಹೋಗ್ತಿರಬಹುದೇನೋ, ಬಹುಶಃ ಪಕ್ಕದವನಿಗೆ ನೋಡಿ, ಏನೋ ನಿನ್ನ ಕೈ ವಾಸಿಯಾಯ್ತು, ನಿನ್ನ ಮೂಗು ಸರಿಯಾಯಿತು, ನಿನ್ನ ಕಿವಿಗಳು ಸರಿಯಾದುವಲ್ಲವೋ, ಹೀಗೆ ಒಬ್ಬರನ್ನೊಬ್ಬರು ನೋಡಿಕೊಂಡು, ತಮ್ಮನ್ನು ತಾವು ನೋಡಿಕೊಂಡು ಎಷ್ಟೋ ಕೊಂಡಾಡಿದ್ರು. ಅರ್ಧ ಬೆರಳಿನೊಂದಿಗೆ ತಿಂದಿರುವ ಮೂಗಿನೊಂದಿಗೆ ಕಲೆಗಳಿಂದ ಒಂಥರ ವಿಕೃತವಾದ ರೂಪದಲ್ಲಿರುವಂತಹ ನಾನು ಹಸುಕೂಸಿನ ದೇಹದಂತೆ ನಾಮಾನನ ದೇಹ ಆಯ್ತೆಂದು ಬೈಬಲ್ ಹೇಳ್ತದಲ್ಲವೇ? ನೂತನ ಚರ್ಮ, ಹೊಸ ಅವಯವಗಳು ಅವರಿಗೆ ಉಂಟಾದಾಗ ಎಷ್ಟು ಕುಣಿದಾಡಿರುತ್ತಾರೆ, ಎಷ್ಟು ದೇವರನ್ನು ಸ್ತುತಿಸಿರುತ್ತಾರೆ. ಯಾಜಕರ ಬಳಿಗೆ ಅವರು ಹೋಗಿದ್ದಾರೋ ಇಲ್ಲವೋ, ಕೊನೆಗೆ ಏನಾದರೂ ಎಂದು ಗೊತ್ತಿಲ್ಲ. ಆದರೆ ಒಬ್ಬನು ಮಾತ್ರ, ಒಬ್ಬನು 10 ಮಂದಿಯಲ್ಲಿ ಒಬ್ಬನು ಮಾತ್ರ ಓಡುತ್ತಾ ಓಡುತ್ತಾ ಬಂದು ಮಹಾಧ್ವನಿಯಿಂದ ದೇವರನ್ನು ಮಹಿಮೆಪಡಿಸುತ್ತಾ ತಿರುಗಿ ಬಂದು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಯೇಸುವಿನ ಪಾದಕ್ಕೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದನು. ಅವನು ಒಬ್ಬ ಸಮಾರ್ಯದವನು. ಏನಂತೆ? ಅವರೊಳಗೆ ತನಗೆ ಸ್ವಸ್ಥತೆಯಾದದ್ದನ್ನು ನೋಡಿ, ಅವರೊಳಗೆ ಒಬ್ಬನು ತನಗೆ ಸ್ವಸ್ಥತೆಯಾಗುವುದನ್ನು ನೋಡಿ ಓಡೋಡಿ ಬರ್ತಾನೆ. ಯಾಜಕನ ಬಳಿಗೆ ಹೋಗಿ ತೋರಿಸಿಕೊಳ್ಳುವುದಕ್ಕಿಂತ ಆ ಮಾತು ಹೇಳಿರುವ ಯೇಸುವಿನ ಬಳಿಗೆ ಓಡೋಡಿ ಬರ್ತಾನೆ. ಮಹಾಧ್ವನಿಯಿಂದ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ, ವಂದನೆ ದೇವರೇ, ವಂದನೆ ದೇವರೇ, ವಂದನೆ ದೇವರೇ ಅನ್ನುತ್ತಾನೆ. ನಾನು ಸ್ವಸ್ಥನಾಗಿದ್ದೇನೆ ದೇವರೇ, ನಿನಗೆ ವಂದನೆಗಳು ಅಂತ ಹೇಳಿ ಆತನ ಪಾದಗಳಿಗೆ ಸಾಷ್ಟಾಂಗವಾಗಿ ಬೀಳುತ್ತಾನೆ. ಅವನೊಬ್ಬ ಸಮಾರ್ಯದವನು. ಉಳಿದವರು ಯಹೂದ್ಯರಾಗಿರಬಹುದು. ಸಮಾರ್ಯದವನಂದ್ರೆ ಅನ್ಯನು. ಯಹೂದ್ಯರು ಅನ್ಯರಿಗೆ ವಿವಾಹ ಮಾಡಿಕೊಂಡಾಗ ಹುಟ್ಟಿ ಬಂದ ಸಂತಾನವೇ ಸಮಾರ್ಯದವರು. ಅವರು ತಳ್ಳಿ ಹಾಕಲ್ಪಟ್ಟವರಾಗಿದ್ರು. ಆದರೆ ಆ ಅನ್ಯನು, ಆ ದೊಡ್ಡ ವ್ಯಕ್ತಿ, ಆ ಧರ್ಮಶಾಸ್ತ್ರ ಅರಿಯದಿರುವ ವ್ಯಕ್ತಿ, ಯೇಸುವಿನ ಕುರಿತು ಹೆಚ್ಚು ನಂಬದಿರುವ ವ್ಯಕ್ತಿ ಓಡೋಡಿ ಬರುತ್ತಾ ತನಗುಂಟಾದ ಸ್ವಸ್ಥತೆಯ ಮೇರೆಗೆ ಯೇಸುವಿಗೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ಆತನಿಗೆ ವಂದಿಸುತ್ತಾನೆ. ಇಲ್ಲಿ ನೋಡೋದಾದ್ರೆ ಉಳಿದ 9 ಮಂದಿ ಏನಾದ್ರು? ಅದಕ್ಕೆ ಯೇಸು ಹೇಳ್ತಾರೆ, ಈ ಅನ್ಯ ದೇಶದವನ ಹೊರತಾಗಿ ದೇವರನ್ನು ಸ್ತುತಿಸುವುದಕ್ಕೆ ಇನ್ನಾರು ಬರಲಿಲ್ಲವೋ? ಈ ಅನ್ಯ ದೇಶದವನ ಹೊರತಾಗಿ ದೇವರನ್ನು ಸ್ತುತಿಸುವುದಕ್ಕಾಗಿ ಇನ್ಯಾರು ಹಿಂತಿರುಗಿ ಬರಲಿಲ್ಲವೋ? ನೋಡಿ ಪ್ರಿಯರೇ, ಈ ದಿನ ಯೇಸು ಕ್ರಿಸ್ತನನ್ನು ಅರಿತಿದ್ದೇವೆ, ವರ್ಷಗಳಿಂದ ನಾವು ಅರಿತುಕೊಂಡಿದ್ದೇವೆ, ನಾವು ಕ್ರೈಸ್ತರಾಗಿದ್ದೇವೆ ಎಂದು ಹೇಳಿಕೊಳ್ಳುವವರ ಪರಿಸ್ಥಿತಿ ಬಹು ಭಯಂಕರವಾಗಿದೆ ಪ್ರಿಯರೇ. ಈ ದಿನ
ಕೇಳಿ 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 ದೇವರ ವಾಕ್ಯ ಅವರಿಗೆ ಹಗುರಾಗ್ಬಿಟ್ಟಿದೆ. ದೇವರು ಅವರಿಗೆ ನಿರ್ಲಕ್ಷ್ಯವಾಗಿ ಬಿಟ್ಟಿದ್ದಾರೆ. ದೇವರ ಪ್ರೀತಿ ಅವರು ಸಡಿಲಾಗಿ ತೆಗೆದುಕೊಳ್ತಿದ್ದಾರೆ. ದೇವರ ಮೇಲುಗಳನ್ನೆಲ್ಲ ಅವರು ಸಡಿಲಾಗಿ ತೆಗೆದುಕೊಂಡು ಅವು ತಕ್ಕ ಸಮಯಕ್ಕೆ ನಡೆಯುತ್ತವೆ. ದೇವರು ಸ್ವಸ್ಥಪಡಿಸುತ್ತಾರೆ, ಯಾಕೆ ಸ್ವಸ್ಥಪಡಿಸಲ್ಲ ಎನ್ನುವಂತೆ ಕೆಲವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಎಂದು ಹೇಳ್ತಾರಲ್ಲವೇ, ಹಾಗೆಯೇ ನಡೆದುಕೊಳ್ತಾರೆ. ಆದರೆ ಹೊಸದಾಗಿ ಒಬ್ಬ ವ್ಯಕ್ತಿ ಲೋಕದಲ್ಲಿ ಎಷ್ಟೋ ತೊಂದರೆಗಳನ್ನು ಎದುರಿಸಿ ಯಾವುದೇ ಸಮಾಧಾನ ದೊರಕದೆ, ಪಾಪ ಕ್ಷಮಾಪಣೆ ದೊರಕದೆ, ಸ್ವಸ್ಥತೆಗಳು ದೊರಕದೆ, ಎಷ್ಟೋ ಚಿಕಿತ್ಸೆ ಪಡೆದುಕೊಂಡು, ಎಷ್ಟೋ ಔಷಧಿಗಳನ್ನು ಬಳಸಿ, ಎಷ್ಟೋ ದೇವರುಗಳಿಗೆ ಮೊಕ್ಕಿಕೊಂಡು, ಎಷ್ಟೋ ಪೂಜೆ ಮಾಡಿ, ಎಷ್ಟೋ ಪ್ರಯತ್ನ ಮಾಡಿ ಯಾವುದೇ ಪ್ರಯೋಜನವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಯೇಸುವಿನ ಬಗ್ಗೆ ಕೇಳಿ ಆತನಲ್ಲಿ ನಂಬಿಕೆ ಇಟ್ಟಂಥವರು ಕೃತಜ್ಞತೆಯಿಂದಿರುವುದನ್ನು ನಾವು ನೋಡುತ್ತೇವೆ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ದೇವರು ನಿಮಗೆ ಮಾಡಿರುವ ಮೇಲುಗಳ ಕುರಿತು ನೀವು ಕೃತಜ್ಞತೆಯುಳ್ಳವರಾಗಿದ್ದೀರೋ? ಆತನು ಎಷ್ಟೋ ಮೇಲುಗಳನ್ನು ಮಾಡಿದಾರೆಂದು ನೀವು ಸಾಕ್ಷಿ ಕೊಡುತ್ತಲೇ ಇದ್ದೀರಲ್ಲವೇ? ಯಾವತ್ತೇ ಆಗಲಿ ಆತನ ಪಾದ ಹಿಡಿದುಕೊಂಡು, ದೇವರೇ ನೀವು ಮಾಡಿರುವ ಮೇಲುಗಳಿಗಾಗಿ ನಿಮಗೆ ವಂದನೆಗಳು, ನಾನು ನಿನಗೆ ಏನು ಅರ್ಪಿಸಿಕೊಡ್ಲಿಕ್ಕಾಗತ್ತೆ, ಈಗೋ ನನ್ನ ಜೀವಿತವನ್ನೇ ಸಮರ್ಪಿಸಿಕೊಡ್ತಿದ್ದೇನೆ ಎಂದು ಹೇಳ್ತಿದ್ದೀರಾ? ಆ 9 ಮಂದಿ ಏನಾದರೂ ಒಂದು ವೇಳೆ ಒಬ್ಬನು ದಾರಿಯಲ್ಲಿ ಹೋಗುವಾಗ ವಾಸಿಯಾಗಿದ್ದಕ್ಕೆ ನನ್ನ ಹೆಂಡತಿಗೆ ಮೊದಲು ತೋರಿಸಿಕೊಳ್ಬೇಕು, ಮಕ್ಕಳಿಗೆ ಮೈ ತೋರಿಸಿಕೊಳ್ಬೇಕೆಂದು ಮನೆಗೆ ಹೋದನೇನೋ, ಮತ್ತೊಬ್ಬನು ಎಲ್ಲರೂ ನನಗೆ ಹೀಯಾಳಿಸಿದ್ರು, ತಳ್ಳಿ ಹಾಕಿದ್ರು, ಅವರ ಬಳಿಗೆ ಹೋಗಿ ನೋಡಿಕೊಳ್ಳ್ರಯ್ಯ ನಾನು ವಾಸಿಯಾಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕೆಂದು ಓಡಿ ಹೋದನೇನೋ, ಇನ್ನೊಬ್ಬನು ಯಾಜಕನ ಬಳಿಗೆ ಏಸು ಹೋಗಂದಿದ್ದಾರಲ್ವೇ ಎಂದು ಹೋಗಿ ಬಲಿಗಳನ್ನು ಅರ್ಪಿಸಿದನೇನೋ, ಇನ್ನೊಬ್ಬನೇನೋ ನನಗೆ ರೋಗವೇ ಇಲ್ಲ, ಯಾವಾಗ್ಲೂ ಚೆನ್ನಾಗಿದ್ದೇನಲ್ಲವೇ ಎಂಬುದಾಗಿ ತನ್ನನ್ನು ತಾನೇ ಅಂದುಕೊಂಡನೇನೋ, ಹಾಗೆಯೇ ಇನ್ನೊಬ್ಬನು ಒಬ್ಬನ ಮೇಲೆ ಕಕ್ಷ ಇದ್ದಿದ್ದಕ್ಕೆ ಅವನಿಗೆ ಹೊಡೆಯಲಿಕ್ಕಾಗ್ಲಿಲ್ಲ, ಈಗ ಹೋಗಿ ಹೊಡೆಯುತ್ತೇನೆ ಎಂದು ಹೇಳಿ ಹೋದನೇನೋ. ಹೀಗೆ ಬಹಳಷ್ಟು ಸಾರಿ ದೇವರು ಮಾಡಿದ ಮೇಲುಗಳನ್ನು ಹೊಂದಿಕೊಂಡು ದೇವರ ಬಳಿಗೆ ತಿರುಗಿ ಬರದೆ, ನಮ್ಮ ಹಳೆಯ ಜೀವಿತದಲ್ಲಿಯೇ, ಹಳೆಯ ಕಕ್ಷದಲ್ಲಿಯೇ, ಹಳೆಯ ವಿಷಯಗಳಲ್ಲಿಯೇ, ಹಳೆಯ ಸಂಗತಿಗಳಲ್ಲಿಯೇ ಆನಂದಿಸುತ್ತೇವೆ. ಕರ್ತನ ಬಳಿಗೆ ತಿರುಗಿ ಬರಬೇಕು. ಒಂದು ದುರಾತ್ಮ ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ನಂತರ ಅವನು ತನ್ನ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ಳದಿದ್ದರೆ ಆ ದುರಾತ್ಮ ಬಂದು ಆ ಮನೆ ಶಿಸ್ತಾಗಿಟ್ಟಿರುವುದನ್ನು ನೋಡಿ ತನಗಿಂತಲೂ ಕೆಟ್ಟದಾಗಿರುವ 7 ದೆವ್ವಗಳನ್ನು ತಂದು ವಾಸ ಮಾಡ್ತದೆ ಎಂದು ಬೈಬಲ್ ಹೇಳ್ತದೆ. ಒಂದು ಸಾರಿ ಯೇಸುವಿನ ಪ್ರೀತಿಯ ರುಚಿ ನೋಡಿದ ನಂತರ ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯ ಕರ್ತನಿಗೆ ಸಮರ್ಪಿಸಿಕೊಳ್ಳದಿದ್ದರೆ ನಿಮ್ಮ ಹೃದಯದೊಳಗೆ, ನಿಮ್ಮ ಜೀವಿತದೊಳಗೆ ಆ ಹಳೆಯ ರೋಗಗಳು, ಶಾಪಗಳು, ಆ ಸೈತಾನನ ಕಾರ್ಯಗಳು ಬರ್ತವೆ. ಕೊನೆಗೆ ಸೈತಾನನೇ ತಿರುಗಿ ಬರುತ್ತಾನೆ. ರಕ್ಷಿಸಲ್ಪಟ್ಟ ನಂತರ ದಿನಾಲೂ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು, ವಾಕ್ಯದಿಂದ ನಮ್ಮ ಹೃದಯವನ್ನು ತುಂಬಿಸಿಕೊಳ್ಳಬೇಕು. ಯೇಸು ಅವನಿಗೆ ಒಂದು ಮಾತು ಹೇಳ್ತಾರೆ, ನೀನು ಎದ್ದು ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಅವನಿಗೆ ಹೇಳಿದರು. ಆಗಲೇ ಸ್ವಸ್ಥತೆ ಹೊಂದಿದನು. ಮತ್ತೆ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು ಎಂದು ಯೇಸು ಯಾಕೆ ಹೇಳಿದರು? ಒಂದು ಸಾರಿ ಸ್ವಸ್ಥರಾದಾಗ, ಉದಾಹರಣೆಗೆ ಜ್ವರದಿಂದ ಸ್ವಸ್ಥರಾದಾಗ ಮತ್ತೆ ಬದುಕಲ್ಲೇ ಎಂದಿಗೂ ಜ್ವರ ಬರಲಾರದೆ ಇರುತ್ತೋ ನಿಮಗೆ? ಒಂದು ಔಷಧಿ ಹಾಕಿಕೊಳ್ತೀರಿ, ಜ್ವರ ಕಡಿಮೆಯಾಗುತ್ತೆ, ಮತ್ತೆ ಜ್ವರ ಬರುತ್ತೆ. ಆದರೆ ಯೇಸು ಸ್ವಸ್ಥಪಡಿಸುವುದಾದರೆ ಅದು ಎಂದೆಂದಿಗೂ ಸ್ವಸ್ಥವಾಗಿರುತ್ತೆ. ಆತನು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತೆ. ತಿರುಗಿ ಬಂದು ಆತನೊಂದಿಗೆ ಸಹವಾಸ ಮಾಡುವಂಥವರು ಕಂಟಿನ್ಯೂಸ್ ಆಗಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತಾರೆ. ಮೇಲಿಂದ ಮೇಲೆ ಬೇಕಾದ ಸ್ವಸ್ಥತೆಯನ್ನು ದೇವರು ಅನುಗ್ರಹಿಸುತ್ತಾರೆ. ಹಾಗಾಗಿ ಕರ್ತನ ಮೇಲುಗಳನ್ನು ಹೊಂದಿಕೊಂಡಂಥವರು ದೇವರಿಂದ ದೂರ ಆಗಬಾರದು. ಆತನ ಹತ್ತಿರ ಬರುವುದಾದ್ರೆ 2ರಷ್ಟು, 30ರಷ್ಟು, 60ರಷ್ಟು, 100ರಷ್ಟು ಆಶೀರ್ವಾದ ಹೊಂದಬಹುದು. ಈ ದಿನ ಬಹಳಷ್ಟು ಜನ ಆಯಾ ಸಮಯದಲ್ಲಿ ದೇವರ ಬಳಿಗೆ ಬಂದು ತಮ್ಮ ಅವಶ್ಯಕತೆಗಳನ್ನು ಬೇಡಿ ಪಡ್ಕೊಂಡು ಓಡಿ ಹೋಗಿ ಮತ್ತೆ ಬಾಧೆ ಬಂದಾಗ ತಿರುಗಿ ಬಂದು ಮತ್ತೆ ಸ್ವಸ್ಥರಾಗುವಂತಹ ಬಿದ್ದು ಎದ್ದೇಳುವ ಬದುಕನ್ನೇ ಬದುಕುತ್ತಿದ್ದಾರೆ ಹೊರತು ಪರಿಶುದ್ಧವಾದ ಜೀವಿತ, ಆಧ್ಯಾತ್ಮಿಕ ಜೀವಿತ ಹೊಂದಿಕೊಂಡು ಕರ್ತನೊಂದಿಗೆ ನಡೆಯುವವರಾಗಿಲ್ಲ. ಆದರೆ ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪಾಪ ರೋಗದಿಂದ ಬಾಧೆ ಪಡುತ್ತಿರುವ ನಾವೆಲ್ಲರೂ ಅದು ಎಷ್ಟು ಭಯಂಕರವಾದದೆಂದು ಗ್ರಹಿಸಿ ದಿನೇ ದಿನೆಯೂ ನಮ್ಮನ್ನು ತಿನ್ನುತ್ತಿರುವಂತಹ ದುಃಖ, ವೇದನೆ, ಸಮಸ್ಯೆ, ಅನಾರೋಗ್ಯ, ಆರ್ಥಿಕ ತೊಂದರೆಗಳು, ಮಾನಸಿಕ ರೋಗಗಳು, ಇವೆಲ್ಲ ಕುಷ್ಠರೋಗಕ್ಕಿಂತಲೂ ಮಿಗಿಲಾದಂತಹ ಪಾಪ ರೋಗಗಳೆಂದು ಗುರುತಿಸಿ ಇಂತಹ ಪರಿಸ್ಥಿತಿಗಳಲ್ಲಿ ಕರುಣಿಸಬಲ್ಲಂತಹ ದೇವರು ನೀವು ಮಾತ್ರವೇ ನಂಬಿ, ನಮ್ಮನ್ನು ರಕ್ಷಿಸುವಾತನು ನೀವೇ ಎಂದು ನಂಬಿ, ನಮ್ಮನ್ನು ಸ್ವಸ್ಥಪಡಿಸುವಾತನು, ನಮ್ಮನ್ನು ಕ್ಷಮಿಸಬಲ್ಲ ಆತನು ಎಂದು ನೀವು ಮಾತ್ರವೇ ಎಂದು ನಂಬಿ ನಿಮಗೆ ಮೊರೆ ಇಡುವಂತೆ ನಮಗೆ ಸಹಾಯ ಮಾಡಿರಿ. ಯೇಸುವೇ ನನ್ನನ್ನು ಸ್ವಸ್ಥಪಡಿಸಿರಿ, ಯೇಸುವೇ ನನ್ನನ್ನು ಕರುಣಿಸಿರಿ, ಯೇಸುವೇ ನನಗೆ ಸಹಾಯ ಮಾಡಿರಿ ಎಂದು ನಿಮಗೆ ಕೂಗಿಕೊಂಡು ನೀವು ಹೇಳಿದ ಮಾತಿನ ಪ್ರಕಾರ ನಾವು ನಡೆದುಕೊಳ್ಳುವ ಹಾಗೆ ನೀವು ಮಾಡುವಂತಹ ಅದ್ಭುತವಾದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಜಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಿ ನಿಮ್ಮನ್ನು ಸ್ತುತಿಸುವುದಕ್ಕೂ ಕೃತಜ್ಞತಾಸ್ತುತಿ ಸಲ್ಲಿಸುವುದಕ್ಕೂ
ಎಲ್ಲಾ ವೇಳೆಯಲ್ಲಿ ನಿಮ್ಮೊಂದಿಗಿರುತ್ತಾ ನಿತ್ಯವೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾದ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿ. ಅವೆಲ್ಲ ಪರಿಶೀಲಿಸಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ತನ್ನ ಕಾರ್ಯವನ್ನು ನಡೆಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.